ಹಲೋ ವಿದ್ಯಾರ್ಥಿಗಳೇ, ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿಗೆ ನಿಮಗೆ ಸ್ವಾಗತವನ್ನು ಹೇಳುತ್ತೇನೆ. ನನ್ನ ಈ ವಿಡಿಯೋದಲ್ಲಿ ನಾನು 9ನೇ ತರಗತಿ ಮತ್ತು 10ನೇ ತರಗತಿ ಪಠ್ಯಕ್ರಮ 2025-26ನೇ ಸಾಲಿನ ಪಠ್ಯಕ್ರಮದಲ್ಲಿರುವ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಎಲ್ಲ ಅಧ್ಯಾಯಗಳನ್ನು ನಾನು ಈ ಯೂಟ್ಯೂಬ್ ಚಾನಲ್ನಲ್ಲಿ ಹೇಳುತ್ತೇನೆ. ಇವತ್ತು ನಾನು 9ನೇ ತರಗತಿ ಭಾಗ 1 ಅಧ್ಯಾಯ 1 ಸಂಖ್ಯಾ ಪದ್ಧತಿಯಲ್ಲಿ ನಾನು ಅಭ್ಯಾಸ 1.3 ಇವತ್ತು ಹೇಳಿಕೊಡುತ್ತಿದ್ದೇನೆ. ಹಿಂದಿನ ವಿಡಿಯೋದಲ್ಲಿ ದಶಮಾಂಶ ವಿಸ್ತರಣೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ತಿಳಿಸಿಕೊಟ್ಟಿದ್ದೇನೆ. ಅಂತ್ಯಗೊಳ್ಳುವ, ಅಂತ್ಯಗೊಳ್ಳದ, ಆವರ್ತವಾಗುವ, ಆವರ್ತವಲ್ಲದ ದಶಮಾಂಶ ವಿಸ್ತರಣೆಯನ್ನು ಹೇಳಿಕೊಟ್ಟಿದ್ದೆ. ಇವತ್ತು ಅಭ್ಯಾಸ 1.3 ನೋಡೋಣ. ಈ ಕೆಳಗಿನವುಗಳನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ ಮತ್ತು ಪ್ರತಿಯೊಂದು ಯಾವ ರೀತಿಯ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಎಂಬುದನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಈಗ ಒಂದನೇ ಉದಾಹರಣೆಯನ್ನು ನೋಡೋಣ. 36/100 ಅಂತ ಇದೆ. ಅಂಶ ಮತ್ತು ಛೇದ ಇದೆಯಲ್ಲ, ಅಂಶವನ್ನು ಒಳಗೆ ಇಟ್ಕೊಂಡು ಛೇದವನ್ನು ನಾವು ಹೊರಗೆ ಇಟ್ಕೋಬೇಕು, 100 ಹೊರಗೆ ಇಟ್ಕೋಬೇಕು. ಈಗ 100ರ ಮಗ್ಗೆಯಲ್ಲಿ 36 ಅಂತೂ ಬರೋಂಗಿಲ್ಲ. ಅದಕ್ಕೆ ನಾವೇನು ತಗೋಬೇಕು, ಒಂದು 0 ಬಿಂದು ತಗೋಬೇಕು. ಇಲ್ಲಿ ಆ 0ಯನ್ನು ತಗೊಂಡು 360 ಆಯಿತು. 100 3 300 ಆಯಿತು. 100 4 400 ಹೆಚ್ಚಾಗ್ತದೆ. ಅದಕ್ಕೆ 100 300 ಅಂತ ತಗೊಂಡು ಕಳೆಯೋಣ. ಈಗ ಎಷ್ಟು ಬಂತು? 60 ಬಂತು. ಹೌದಾ? 60 ಬಂತು. ಈಗ 100ರ ಮಗ್ಗೆಯಲ್ಲಿ 60 ಅಂತೂ ಬರೋಂಗಿಲ್ಲ. ನಾ ಇನ್ನೊಂದು 0ಯನ್ನು ತಗೋಬೇಕಾಗ್ತದೆ. ಇಲ್ಲೇ ನಾವು ಒಂದು ದಶಮಾಂಶ ಬಿಂದುವನ್ನು ತಗೊಂಡ್ರೆ ನಾವು ಮತ್ತೆ ಇಡುವುದು ಜರೂರಿ ಇಲ್ಲ. ಅದಕ್ಕೆ 0 ಇಟ್ಕೊತ 1 0 ಇಟ್ಕೊತ ಹೋಗ್ಬೋದು. ಈಗ 600 ಬಂತು. 100 6 600 ಬರ್ತದೆ. ಅದೇ 600 ಇಲ್ಲಿ ಇಡೋಣ. 100 6 6 ಇಲ್ಲಿಟ್ಟು ನಾವು ಮೈನಸ್ ಮಾಡಿದಾಗ ಏನು ಬಂತು? 0 ಬಂತು. ಅಂದ್ರೆ ಈ ಲೆಕ್ಕ ಕೊನೆಗೊಂಡಿತು. ಆದ್ದರಿಂದ ನಾವೇನು ಬರ್ಕೋಬೇಕಿಲ್ಲಿ? 36/100. ಅದರ ಉತ್ತರ ಏನು ಬಂತು? ದಶಮಾಂಶ ವಿಸ್ತರಣೆ 0.36 ಅಂತ ಬಂತು. ಅದನ್ನು ನಾವು ಏನಂತ ಬರೀಬೇಕು? ಅಂತ್ಯಗೊಳ್ಳುವ ದಶಮಾಂಶ ಅಂತ ಬರೀಬೇಕು. ಅಂತ್ಯಗೊಳ್ಳುವ ದಶಮಾಂಶವಾಗಿದೆ. ಈ ಥರ ಈ ಲೆಕ್ಕವನ್ನು ಬಿಡಿಸಬೇಕು. ಇನ್ನು ಅದರಲ್ಲೇ ಎರಡನೇ ಪ್ರಶ್ನೆಯನ್ನು ನೋಡೋಣ. 1/11 ಅಥವಾ 1/11 ನಾವು ಮೊದಲು ಅಂಶವನ್ನು ಒಳಗೆ ಬರ್ಕೋಬೇಕು. ಛೇದವನ್ನು 11 ಇಲ್ಲಿ ಬರ್ಕೊಂಡು ಭಾಗಾಕಾರ ಮಾಡಬೇಕು. 11ರ ಮಗ್ಗೆಯಲ್ಲಿ 1 ಬರೋದಿಲ್ಲ. ಅದಕ್ಕೆ ಬಿಂದು ತಗೊಂಡು ಒಂದು 0 ತಗೋಬೇಕು. ಈಗಲೂ ಕೂಡ ನೋಡಿರಿ 10 ಐತಿ ಇಲ್ಲಿ. ಹೌದಾ? 11ರ ಮಗ್ಗೆಯಲ್ಲಿ 10 ಬರೋದಿಲ್ಲ. ನಮ್ಗೆ ಇನ್ನೊಂದು 0 ಬೇಕಾಗ್ತೈತಿ ಇಲ್ಲಿ. ಅವಾಗ ನಾವು ಒಂದು 0ಯನ್ನು ಇನ್ನೊಮ್ಮೆ ಇಟ್ಕೋಬೇಕು. ನಂಗೆ ಡಬಲ್ 0 ಬೇಕಾದ್ರೆ ಫಸ್ಟ್ ಒಂದು ಬಿಂದು ತೊಗೊಂಡು ಒಂದು 0 ಇಟ್ಕೊಂಡ್ವಿ. ಇನ್ನೊಂದು 0 ಬೇಕಾದಾಗ ಇಲ್ಲೂ ಕೂಡ ಭಾಗಲಬ್ಧದಲ್ಲಿಯೂ ಕೂಡ 0 ಇಟ್ಕೋಬೇಕು. ಈಗ ಏನಾಯ್ತದ? 100 ಆಯ್ತು. 11 9 99 ಅಂತ ತಗೋಬೇಕು. 100ರಲ್ಲಿ 99 ಕಳೆದ್ರೆ 1 ಬಂತು. ಹೌದು? 1 ಬಂತಾ? ಈಗ 1 ಅಂತೂ 11ರ ಮಗ್ಗೆಯಲ್ಲಿ ಬರೋಂಗಿಲ್ಲ. ಅದಕ್ಕೆ ನಾವು ಒಂದು 0 ತಗೊಂಡು ಈಗ ಒಂದು ಬಿಂದು ತೊಗೊಂಡು 0 ತಗೊಂಡು ಮತ್ತೆ ಏನಾಯ್ತದ? 10 ಬರುವುದಿಲ್ಲಲ್ಲ. 11ರ ಮಗ್ಗೆಯಲ್ಲಿ ಮತ್ತೆ ಇನ್ನೊಂದು 0 ತಗೊಳ್ಳೋಣ. ಈಗ 11 9 ಇಟ್ಕೊಳ್ಳೋದು ಮೊದಲ. ಇನ್ನೊಂದು 0 ಅಂದ್ರೆ ಇಲ್ಲೂ ಕೂಡ ಈಗ ನೋಡಿ 11 9 99 ಇದು 9 ಇಟ್ಕೊಂಡೇನೆ. ಈಗ 1 ಬಂತ? 100ರಲ್ಲಿ 99 ಕಳೆದ್ರೆ ಒಂದು 0 ಈಗ ಬಿಂದು ಇಟ್ಟಿರೋದಂದ್ರೆ ಒಂದು 0 ತಗೊಂಡು ಇನ್ನೊಂದು 0 ತಗೊಂಡ್ರೆ ಇನ್ನೊಂದು 0 ಇಲ್ಲಿ ಇಟ್ಕೋಬೇಕಾಗ್ತೈತಿ. ಮತ್ತು 11 9 99 ಅಂತ ಇಟ್ಕೊಂಡಾಗ ನಮಗೆ 1 ಬಂತು. ಈಗ ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ಸಂಖ್ಯೆ ಶುರುವಾಗಿದ್ದೆ 1ರಿಂದ. ಹೌದಾ? ಪ್ರತಿ ಸರಿ ನಮಗೆ ಶೇಷ ಏನು ಉಳಿತಾ ಇದೆ? 1. ನೀವು ಎಷ್ಟೇ ಸರಿ ಅದನ್ನು ಲೆಕ್ಕ ಕಂಟಿನ್ಯೂ ಮಾಡಿದರೂ ಕೂಡ ಏನು ಬರ್ತದ? 1 ಬರ್ತಾ ಹೋಗ್ತದ. ಆದ್ದರಿಂದ ನಾವಿಲ್ಲಿ ಬೇಕಾದ್ರೆ ಇನ್ನೊಂದು ಸ್ಟೆಪ್ ಮಾಡಿನೂ ಕೂಡ ನಾವೇನು ಮಾಡ್ಬೋದು?
ಕೊನೆ ಮಾಡ್ಬೋದು. 0 ತಗೊಳ್ಬೇಕು, 11 9 99. ನಮಗೀಗ ಸರ್ಟನ್ ಒಂದು 4 ಸ್ಟೆಪ್ ಮಾಡಿದ ತಕ್ಷಣ ಗುರ್ತಾಗ್ತದೆ ಲೆಕ್ಕ. ಅದೇ ಸಂಖ್ಯೆ ಕಂಟಿನ್ಯೂ ಆಗ್ತಾ ಇದ್ದರೆ ಸ್ಟಾಪ್ ಮಾಡಿ 1-2 ಸ್ಟೆಪ್ಸ್ ಮಾಡಿ. ಆದ್ದರಿಂದ 1/11 ಏನು ಬರ್ಕೋಬೇಕು? 0.090909 ಹೀಗೆ ಕಂಟಿನ್ಯೂ ಆಗ್ತಾ ಇದೆ, ಪುನರಾವರ್ತನೆ ಆಗ್ತಾ ಇದೆ. 0909 ಅಂತ ಅದನ್ನ ನಾವು ಈ ಥರ ಕೂಡ ಶಾರ್ಟಲ್ಲಿ ಬರ್ಕೋಬೋದು. ಏನಂತ ಬರೆಯೋದು? 09 ಕಂಟಿನ್ಯೂ ಆಗ್ತಾ ಇರೋದ್ರಿಂದ ಆ 2 ಅಂಕೆಗಳನ್ನು ಬಾರ್ ಹಾಕಿದಾಗ ಅದು ಅಂದರೆ ತಿಳ್ಕೋಬೇಕು 09 ರಿಪೀಟ್ ಆಗ್ತಾ ಇದೆ. ಆಮೇಲೆ ನಾವು ಏನು ಬರ್ಕೋಬೇಕು ಅದನ್ನು? ಇದು ಅಂತ್ಯಗೊಳ್ಳದ, ಅಂದರೆ ಇಲ್ಲಿ ಲೆಕ್ಕ ಏನಾಗ್ತಾ ಇಲ್ಲ, ಕೊನೆಗೊಳ್ಳುತ್ತಾ ಇಲ್ಲ, ಅಂತ್ಯಗೊಳ್ಳದ ಆವರ್ತವಾಗುವ, ಆವರ್ತ ಅಂದ್ರೆ ಪುನರಾವರ್ತನೆ, ಅಂದ್ರೆ 09 ರಿಪೀಟ್ ಆಗ್ತಾ ಇದೆ. ಆದ್ದರಿಂದ ಆವರ್ತವಾಗುವ ಅಂತಲೂ ಬರಿಬೋದು, ಅಥವಾ ಪುನರಾವರ್ತಿಸುವ ದಶಮಾಂಶ ಅಂಥೇಳಿ ಬರೀಬೇಕು. ಈ ಥರ ಲೆಕ್ಕವನ್ನು ಹೀಗೆ ಪುನರಾವರ್ತನೆ ಆಗ್ತಾ ಇದ್ದರೆ ಈ ಥರ ಲೆಕ್ಕವನ್ನು ಮಾಡಿ ಕೊನೆಗೆ ಬರಿಬೇಕು ನೀವು, ಅದು ಯಾವ ಥರ ಲೆಕ್ಕ ಇದೆ ಅಂಥೇಳಿ. ಓಕೆ, ತಿಳಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಒಂದು ಲೆಕ್ಕಕ್ಕೆ ಹೋಗೋಣ. 3ನೇ ಅದೇ ಒಂದು ಅಭ್ಯಾಸದಲ್ಲಿನ 1ನೇ ಪ್ರಶ್ನೆಯಲ್ಲ 3ನೇ ಪ್ರಶ್ನೆ. 4.18 ಅಥವಾ 4/8 ಇದು ಮಿಶ್ರ ಭಿನ್ನರಾಶಿಯಲ್ಲಿ ಇದೆ. ಇದನ್ನು ನಾವೇನು ಮಾಡಬೇಕೀಗ? ವಿಷಮ ಭಿನ್ನರಾಶಿ ಮಾಡಬೇಕಾದ್ರೆ 8 ಮತ್ತು 4 ಇದೆ, ಛೇದ 8 ಇದೆ, ಇದರ ಪೂರ್ಣಾಂಕ 4 ಐತಲ್ಲ, ಇದನ್ನೆರಡು ಗುಣಾಕಾರವನ್ನು ಮಾಡೋಣ. 8 4 32, 32ಕ್ಕೆ ಇದು ಒಂದು ಅಂಶವನ್ನು ಸೇರಿಸಿದರೆ 33/8 ಆಯಿತು. ಹೌದಾ? ಈಗ ನಾವೇನು ಮಾಡ್ಬೋದು? ಇದನ್ನ ಭಾಗಾಕಾರ ಮಾಡ್ಬೋದು. ಅಂಶವನ್ನು ಒಳಗಿಟ್ಕೊಂಡು ಛೇದವನ್ನು ಹೊರಗಿಟ್ಟು ಭಾಗಿಸೋನೀಗ. ಈಗ ನೋಡಿರಿ, 8ರ ಬಗ್ಗೆಯಲ್ಲಿ 8 4 32 ಅಂತ ಬರ್ತೈತಿ. 33 32 ಹೋದರೆ 1 ಉಳಿತು. 8ರ ಬಗ್ಗೆಯಲ್ಲಿ 1 ಬರೋದಿಲ್ಲ, ಒಂದು ಬಿಂದು ತಗೊಳ್ಳೋನು, ಬಿಂದು ತಗೊಂಡು 0 ತಗೊಳ್ಳೋನು. 8 1 8 ಬರ್ತೈತಲ್ಲ, ಇದು 10 ಐತಿ ಇಲ್ಲಿ. ಈಗ 10ರಲ್ಲಿ 8ಅನ್ನು ಕಳೆದ್ರೆ 2 ಬಂತು. ಮತ್ತು 8ರ ಬಗ್ಗೆಯಲ್ಲಿ 2 ಬರೋದಿಲ್ಲ, ಅದಕ್ಕಾಗಿ ನಾವೇನು ಮಾಡೋಣ? 0 ತಗೊಳ್ಳೋಣ. 8 ಓಕೆ, 8 2 16 ಮಾಡೋಣ. 20 16 ಹೋದ್ರೆ 4 ಉಳಿತು. ಮತ್ತು 8ರ ಬಗ್ಗೆಯಲ್ಲಿ 4 ಬರೋದಿಲ್ಲ, 0 ತಗೊಳ್ಳೋಣ. 8 5 40 ಅಂತ ತಗೊಳ್ಳೋಣ. ಅಂದ್ರೆ ಇಲ್ಲೇನಾಯಿತು? ನಾವು ಲೆಕ್ಕ ಮಾಡಿದಂಗೆ ಲೆಕ್ಕ ಕೊನೆಗೊಂಡಿತು. ಆದ್ದರಿಂದ 4.18 ಏನು ಬಂತು? 4.125. ಇದು ಅಂತ್ಯಗೊಳ್ಳುವ ದಶಮಾಂಶವಾಗಿದೆ. ಅಂತ್ಯಗೊಳ್ಳುವ ದಶಮಾಂಶ. ಇನ್ನು 4ನೇ ಒಂದು ಪ್ರಶ್ನೆಗೆ ಹೋಗೋಣ. 3/13 ಅಂತ ಇದೆ. 3/13 ನಾವು ಯಾವ ಥರ ಮಾಡೋದು ಅಂತ ನೋಡೋಣ. ಫಸ್ಟ್ ಅಂಶವನ್ನು 3 ಒಳಗಿಟ್ಕೋಬೇಕು. ಅಂಶವನ್ನು 3 ಒಳಗಿಟ್ಟು 13 ನಾವೇನು ಮಾಡೋಣ? ಹೊರಗಿಡೋಣ. ಈಗ ನೋಡಿರಿ, 13 ಬಗ್ಗೆಯಲ್ಲಂತೂ 3 ಬರೋದಿಲ್ಲಲ್ಲ, ಅದಕ್ಕೆ 0 ಬಿಂದು ತಗೊಂಡು ಇಲ್ಲಿ ಬಿಂದು ತಗೋಬೇಕು. ಆಮೇಲೆ 13 ನೋಡಿರಿ, 13 ಬಗ್ಗೆ ಬರ್ತೇನೆ. 13 2 26, 13 3 39 ಹೆಚ್ಚಾಗ್ತೈತಿ. ಅದಕ್ಕೆ 13 2 26 ಅಂತ ತಗೊಳ್ಳೋಣ. ಈಗ 30ರಲ್ಲಿ 26 ಕಳೆದ್ರೆ 4 ಉಳಿತು. 13ರಲ್ಲಿ 4 ಬರೋದಿಲ್ಲ, 0 ತಗೊಳ್ಳೋಣ. ಈಗ 13 3 39, 13 3 39.
40 39 ಹೋದರೆ 1 ಉಳಿತು, ಹೌದಾ? ಇದು 0 ಆಗ್ತದಾ? ನೆಕ್ಸ್ಟ್ 13 ಮಗ್ಗೆಯಲ್ಲಿ 1 ಬರೋದಿಲ್ಲ, ಒಂದು 0 ತಗೊಳ್ಳೋಣ. ಕರೆ ಇಲ್ಲಿ ನೋಡ್ರಿ, 13 ಮಗ್ಗೆಯಲ್ಲಿ 10 ಬರೋದಿಲ್ಲ, ನಾವು ಇನ್ನೊಂದು 0 ತೊಗೋಬೇಕಾಗ್ತೈತೆ. ಅದಕ್ಕೆ ಇನ್ನೊಂದು 0 ತೊಗೊಂಡ್ರೆ ಇಲ್ಲಿಯೂ ಕೂಡ 0 ತಗೋಬೇಕು. ನೆಕ್ಸ್ಟ್ ಇಲ್ಲಿ ನೋಡೋಣ, 13 ಮಗ್ಗಿ ನೋಡೋಣ, ಯಾವುದು 100ಕ್ಕೆ ಯಾವುದು 10 ತಗೋಬೇಕು. ನಾನು 100ಕ್ಕೆ 91 ತಗೋಬೇಕು, ಹೌದಾ? 13 91, 13 91. 100ರಲ್ಲಿ 91 ಕಳೆದ್ರೆ ಅಥವಾ 10ರಲ್ಲಿ 1 ಕಳೆದ್ರೆ 8 ಆಯಿತು, ಕೆಲ 1 9 ಆಯಿತು, ಕೆಲ 1 0, ಇದು 0 ಆಯಿತು. ಈಗ 13 ಮಗ್ಗೆಯಲ್ಲಿ 9 ಬರೋದಿಲ್ಲ, ಆದ್ದರಿಂದ ನಾವೇನು ಮಾಡಬೇಕು? ಮತ್ತೆ ಒಂದು 0 ತಗೊಳ್ಳೋಣ. ಈಗ 13 ಮಗ್ಗಿ ನೋಡೋಣ, ಯಾವುದು 90ಕ್ಕೆ 90ಕ್ಕಿಂತಲೂ ಕಡಿಮೆ ಯಾವುದು? 91 ಅಂತೂ ಬರೋದಿಲ್ಲ, 90ಕ್ಕಿಂತ ಕಡಿಮೆ 13 ಆರ್ಲೆ 78 ತಗೊಳ್ಳೋಣ. 13 ಆರ್ಲೆ 78 ತೆಗೆದುಕೊಳ್ಳೋಣ. ಈಗ 10ರಲ್ಲಿ 8 ಕಳೆದ್ರೆ 2 ಬಂತು, ಕೆಲ 1, 9ರಲ್ಲಿ 8 ಹೋದ್ರೆ 1, ಈಗ 12 ಬಂತು, ಹೌದಿಲ್ಲ? ಈಗ 13 ಮಗ್ಯಾಗ 12 ಅಂತೂ ಬರೋದಿಲ್ಲ, ಅದಕ್ಕೆ ನಾವು ಒಂದು 0 ತಗೋತೇನೆ. ಮತ್ತು 13 9 117, ಎಷ್ಟು ಬಂತು? 13 9 117. ಈಗ 10ರಲ್ಲಿ 7 ಕಳೆದ್ರೆ 3 ಬಂತು, ಕೈಲ 0, ಇದು 0 ಬಂತು. ಈಗ ನೋಡಿ, ಫಸ್ಟ್ ನಂಬರ್ ಎಲ್ಲಿಂದ ಶುರು ಮಾಡಿದ್ವಿ ನಾವು? ಫಸ್ಟ್ ನಂಬರ್ ಎಲ್ಲಿಂದ ಶುರು ಮಾಡಿದ್ವಿ ನಾವು? 3ರಿಂದ ಶುರು ಮಾಡಿದ್ವಿ. ಈಗ ನಮಗೆ ಛೇದ ಏನು ಬಂತು? 3 ಬಂತು, ಹೌದಿಲ್ಲ? ಛೇದ 3 ಬಂತಂದರೆ ಇದ ಸಂಖ್ಯೆ ಮತ್ತೆ ಇವೆಲ್ಲ ನಾವು ಏನೇನು ಬರ್ದೇವಲ್ಲ, ಇದ ಸಂಖ್ಯೆ ಏನಾಗ್ತೈತಿ? ಮತ್ತು ರಿಪೀಟ್ ಆಗ್ತೈತಿ. ಆದ್ದರಿಂದ ಇಲ್ಲಿಗೆ ನಾವೇನು ಮಾಡೋದು? ಲೆಕ್ಕ ಸ್ಟಾಪ್ ಮಾಡಿ. 3/13 3/13 ಬರ್ಕೊಂಡು 0.230769 ಅದನ್ನೇ ಮತ್ತೆ ಈಗ ರಿಪೀಟ್ ಆಗಿ ಬರ್ತೀನಿ, ಯಾಕಂದ್ರೆ ಶೇಷ ನಮಗೆ 3 ಉಳಿತಲ್ಲ, ಹೌದಿಲ್ಲ? ಅದೇ ಇವ ಸಂಖ್ಯೆಗಳನ್ನು ರಿಪೀಟ್, ಮತ್ತೆ ಇದ ಸಂಖ್ಯೆಗಳನ್ನು ಏನಾಗ್ತೈತಿ? ರಿಪೀಟ್ ಆಗ್ತೈತಿ. 230769 ಡ್ಯಾಶ್ ಡ್ಯಾಶ್. ಆದ್ದರಿಂದ ಮತ್ತೆ ಇದನ್ನು ಶಾರ್ಟ್ ಆಗಿ ನಾನು ಹೇಗೆ ಬರ್ಕೋಬೇಕಂದ್ರೆ 0.230769 ಅಂತ ಬರುತ್ತೆ, ಎಲ್ಲಕ್ಕೂ ಬಾರ್ ಹಾಕಬೇಕು. ಅಂದರೆ ಇದು ಯಾವ ಥರ ಆಯಿತು? ಇದು ಅಂತ್ಯಗೊಳ್ಳದ, ನೀವೆಷ್ಟೇ ಲೆಕ್ಕ ಕಂಟಿನ್ಯೂ ಮಾಡಿದರೂ ಇದೇನಾ? ಇದು ಅಂತ್ಯಗೊಳ್ಳದ ಪುನರಾವರ್ತಿಸುವ ದಶಮಾಂಶ. ಪುನರಾವರ್ತಿಸುವ ದಶಮಾಂಶ ಅಂತೇಳಿ ಬರ್ಕೋಬೇಕು, ಹೌದಾ? ಇದು ಅರ್ಥ ಆಯ್ತಲ್ಲ? ಇದು 4ನೇ ಲೆಕ್ಕ ಯಾವ ಥರ ಮಾಡೋದಂತ. ಇನ್ನು 5ನೇ ಲೆಕ್ಕಕ್ಕೆ ಹೋಗೋಣ. 5ನೇ ಒಂದು ಪ್ರಶ್ನೆ, 2/11 2 ಅಂಶವನ್ನು ಒಳಗಿಟ್ಟು ಛೇದ 11 ಹೊರಗಿಟ್ಟು. ಈಗ 0 ಬಿಂದು, ಯಾಕಂದರೆ 2 ಅಂತೂ ಬರೋದಿಲ್ಲ 11 ಮಗ್ಯಾಗ. 0 ತಗೊಳ್ಳೋಣ, ಇಲ್ಲಿ 11 11 ಅಂತ ಇಟ್ಕೊಳ್ಳೋಣ. 10ರಲ್ಲಿ 1 ಹೋದರೆ 9, 0 ಆಯಿತು. ಮತ್ತು 11ರಲ್ಲಿ 9 ಬರೋದಿಲ್ಲ, 0 ತಗೊಳ್ಳೋಣ. 11 8 88 ಅಂತ ತಗೊಳ್ಳೋಣ. 10ರಲ್ಲಿ 8 ಹೋದರೆ 2 ಉಳಿತು, ಇದು 0 ಆಯಿತು. ಮತ್ತು 0 ತಗೊಳ್ಳೋಣ. 11 1 11. ಮತ್ತೆ ನೋಡ್ತಾ ಇದ್ದೀರಿ, 2 ಬಂತು, ಹೌದಿಲ್ಲ? ಇಲ್ಲೂ ಏನಾಗಿತ್ತು? 2ರಿಂದನೇ ಶುರುವಾಗಿತ್ತು, ಮತ್ತೆ 2 ಬಂತು. ಮತ್ತು ಅವೇ ಸಂಖ್ಯೆ ರಿಪೀಟ್ ಆಗ್ತಾ ಹೋಗ್ತದೆ. 1-2 ಸ್ಟೆಪ್ ಮಾಡಿ ತೋರಿಸ್ತೀನಿ. 11 8 88, ಮತ್ತೆ ಅದೇನಾಯಿತು? 2 ಬಂತು.
ಹೌದಾ? ಈಗ ನಾವು ಪ್ರತಿ ಸರಿ ಮಾಡಿದಾಗೇನ 2 ಶೇಷ ಉಳಿತಾ ಹೋಗ್ತೈತಿ ಮತ್ತು ಆನ್ಸರ್ 0.1818 ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಇಲ್ಲಿಗೆ 1-2 ಸ್ಟೆಪ್ ಮಾಡಿ 2/11 = 0.1818 ಡ್ಯಾಶ್ ಅಂದರೆ ಕೊನೆಗೊಂಡಿಲ್ಲ ಇದು. ಅದರಿಂದ 0.18 ಹಾಕಿ ಬಾರ್ 2 ಅಂಕಿಗೆ ಹಾಕಬೇಕು. ಯಾವ ಸಂಖ್ಯೆ ರಿಪೀಟ್ ಆಗ್ಯಾವೋ ಅವು 2 ಅಂಕಿಗೂ ನೀವು ಬಾರ್ ಹಾಕಿ. ಇದು ಅಂತ್ಯಗೊಳ್ಳದ ಪುನರಾವರ್ತಿಸುವ ಅಥವಾ ಆವರ್ತವಾಗುವ ಅಂತಂದ್ರೂ ಬರೆದ್ರೂ ನಡೀತೈತಿ. ಪುನರಾವರ್ತಿಸುವ ದಶಮಾಂಶ ಸಂಖ್ಯೆ ಆಗಿದೆ. ಓಕೆ, ನೆಕ್ಸ್ಟ್ 6ನೇ ಒಂದು ಲಾಸ್ಟ್ ಲೆಕ್ಕವನ್ನು ನೋಡೋಣ. 329 ಅಂಶವನ್ನು ಒಳಗೆ ಬರ್ಕೊಂಡು ಛೇದ ಕೆಳಗಿನ 400 ಬರ್ಕೊಳ್ಳೋಣ. ಈಗ 400 ಮಗ್ಗೆಯಲ್ಲಂತೂ 329 ಬರೋದಿಲ್ಲ. 0.0 ಹಾಕೋಣ. 3790. ಹೌದಾ? ಈಗ 400 ಮಗ್ಗೆ ಒಳಗೆ ನೋಡೋಣಂತ 400 ಗುಂಡ್ಲೆ 8 ಮಾಡಿ ನೋಡೋಣ. 400 ಮಗ್ಗಿ ಥರನೇ ಇದು. ಹೌದಾ? 400 ಗುಂಡ್ಲೆ 8 ಮಾಡಿ ನೋಡೋಣ. 8×4 32. ಅಂದರೆ ಏನಿದು 8ರಲ್ಲೇ ಬರ್ತೈತೆ. ಅಂದ್ರೆ 400 ಗುಂಡ್ಲೆ 8 3200 ಬಂತು. ಹೌದಾ? ಈಗ 0 9 ಇವೆರಡು 0 ಆಯಿತು. ಈಗ 90 ಆಯಿತು. ಹೌದಾ? 90 ಬಂದ್ರೆ ಮತ್ತೊಂದು 0 ಇಟ್ಕೊಂಡು 400 ಮಗ್ಗೆಯಲ್ಲಂತೂ 90 ಬರೋದಿಲ್ಲ. 400 2 800. ಹೌದಲ್ಲ? 400 2 800 0 1 ಬಂತು. ಹೌದು? ನೆಕ್ಸ್ಟ್ ಮತ್ತೊಂದು 0 ತೊಗೋಬೇಕಾಗ್ತದೆ. ಯಾಕಂದ್ರೆ 400 ಮಗ್ಗೆಯಲ್ಲಿ 100 ಬರೋದಿಲ್ಲ. ನೆಕ್ಸ್ಟ್ 1000 ಐತಿ. ಇಲ್ಲೇ 400 ಐತಿ. ಎಷ್ಟು ತಗೋಬೇಕು? ಇಲ್ಲೂ ಕೂಡ ನಾವು ಮತ್ತೆ 2 ತಗೋಬೇಕಾಗ್ತದೆ. 400 2 800 ಎಷ್ಟು ಬಂತು? 10ರಲ್ಲಿ 8 ಕಳೆದ್ರೆ 2 0 200 ಬಂತು. ಹೌದಾ? 200 ಅಂತೂ 400 ಮಗ್ಗೆಯಲ್ಲಿ ಬರೋದಿಲ್ಲ. ಮತ್ತೊಂದು 0 ಇಟ್ಕೋತೀನಿ. 5ಲೇ ಕರೆಕ್ಟ್ ಆಗ್ತದೆ. 405 2000 ಬರ್ತದೆ. ಹೌದು? ಈಗೇನಾಯಿತು? ಶೇಷ 0 ಬಂತು ಅಂದ್ರೆ ಅದರ ಅರ್ಥ ಈ ಒಂದು ನಮ್ಮ ಲೆಕ್ಕ ಕೊನೆಗೊಂಡಿತು ಅಂಥೇಳಿ. ಆದ್ದರಿಂದ 329/400 ಎಷ್ಟು ಬಂತು? 0.82225 ಬಂತು. ಇದು ಲೆಕ್ಕ ಕೊನೆಗೊಂಡಿತಲ್ಲ, ಆದ್ದರಿಂದ ಇದನ್ನ ಏನು ಬರಿಬೇಕು? ಇದು ಅಂತ್ಯಗೊಳ್ಳುವ ದಶಮಾಂಶವಾಗಿದೆ. ಇದು ಅಂತ್ಯಗೊಳ್ಳುವ ದಶಮಾಂಶ. ಇವತ್ತು ನಾನು ಅಭ್ಯಾಸ 1.3 1ನೇ ಪ್ರಶ್ನೆಯಲ್ಲಿರುವಂತಹ 6 ಲೆಕ್ಕಗಳನ್ನು ನಾನಿಲ್ಲೇ ಬಿಡಿಸಿ ತೋರಿಸಿದ್ದೇನೆ. ಅಂದ್ರೆ ದಶಮಾಂಶ ರೂಪದಲ್ಲಿ ಅಥವಾ ದಶಮಾಂಶ ವಿಸ್ತರಣೆಯಲ್ಲಿ ಬರೋದು, ಅದು ಅಂತ್ಯಗೊಳ್ಳೋದು, ಅಂತ್ಯಗೊಳ್ಳದೇ ಇರ್ಬೋದು, ಆ ಥರ ಎಲ್ಲ ಹೇಳಿಕೊಟ್ಟಿದ್ದೇನೆ. ಹಾಗಾಗಿ ಈಗ ಈ ಒಂದು ನನ್ನ ಚಾನಲನ್ನು ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳುತ್ತಾ ನಾನು ನನ್ನ ವಿಡಿಯೋವನ್ನು ಮುಗಿಸ್ತೇನೆ.